ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಿನಿಮಾ ರಂಗದಲ್ಲಿ ಬಾಲಿವುಡ್ ಸಿನಿಮಾಗಳಿಗೆ ಅತಿ ಹೆಚ್ಚು ಜನಪ್ರಿಯತೆ ಇದೆ, ಡಿಮ್ಯಾಂಡ್ ಇದೆ. ಹಾಗೆ ಕಲೆಕ್ಷನ್ ಹೆಚ್ಚಾಗಿ ಬಾಲಿವುಡ್ ಸಿನಿಮಾಗಳಿಂದ ಅಂದ್ರೆ ಹಿಂದಿ ಸಿನಿಮಾಗಳಿಂದ ಆಗುತ್ತೆ ಅನ್ನೋ ಒಂದು ಮಾತಿತ್ತು. ಆದ್ರೆ ಇದೀಗ ಆ ಪದ್ಧತಿ ಬದಲಾಗಿದೆ. ದಕ್ಷಿಣ ಭಾರತೀಯ ಸಿನಿಮಾಗಳು ಕೂಡ ಕಲೆಕ್ಷನ್ ಅನ್ನ ಅತಿ ಹೆಚ್ಚು ಮಾಡುವುದ್ರ ಮೂಲಕ ಅತಿ ಹೆಚ್ಚು ಪಾಪ್ಯುಲಾರಿಟಿ ಆಗಿರುವಂತಹ ಸಿನಿಮಾಗಳನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ. ಇದೀಗ ಬಾಲಿವುಡ್ ಸಿನಿಮಾಗಳನ್ನ ಹಿಂದಕ್ಕೆ ದಕ್ಷಿಣ ಭಾರತೀಯ ಸಿನಿಮಾಗಳು ಮುನ್ನುಗ್ತಾ ಇದೆ. ಈ ಒಂದು ವಿಷಯದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಹೊರಟಿರೋದು ಸಂಭಾವನೆ ವೇಷದಲ್ಲಿ ಬಾಲಿವುಡ್ ಸ್ಟಾರ್ ನಟರನ್ನ ಹಿಂದಿಕ್ಕಿರುವಂತಹ ದಕ್ಷಿಣ ಭಾರತೀಯ ನಟರು, ಅದರಲ್ಲೂ ಟಾಪ್ 10 ಹೀರೋಸ್ ಯಾರಿದ್ದಾರೆ ಅವರನ್ನ ನೋಡೋಣ. ಮೊದಲಿಗೆ ಪುಷ್ಪ 1 ಹಾಗೂ ಪುಷ್ಪ 2 ಸಿನಿಮಾದ ನಟ, ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ರವರು. ಇವರು ಪುಷ್ಪ 2 ಸಿನಿಮಾದ ಸಕ್ಸಸ್ ಬೆನ್ನಲ್ಲೇ ಒಂದು ಸಿನಿಮಾಗೆ ಬರೋಬ್ಬರಿ 300 ಕೋಟಿ ಸಂಭಾವನೆಯನ್ನ ಪಡೆಯುತ್ತಿರುವಂತಹ ದಕ್ಷಿಣ ಭಾರತೀಯ ಟಾಪ್ 1 ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಆಗಿದ್ದಾರೆ. ಎರಡನೆಯದಾಗಿ ತಲಪತಿ ನಟ ವಿಜಯ್ ರವರು ತಮಿಳು ಸಿನಿಮಾಗಳಲ್ಲಿ ನಟಿಸುವ ಈ ನಾಯಕ ನಟ ಒಂದು ಸಿನಿಮಾಗೆ ಬರೋಬ್ಬರಿ 275 ಕೋಟಿ ರೂಪಾಯಿಗಳನ್ನ ಸಂಭಾವನೆಯಾಗಿ ಪಡೆಯುತ್ತಿದ್ದಾರೆ. ಮೂರನೆಯದು ನಟ ಕನ್ನಡಿಗ ರಜನಿಕಾಂತ್ ರವರು. ಇವರು ತಮಿಳು ಸಿನಿಮಾದ ಲೆಜೆಂಡರಿ ಆಕ್ಟರ್. ಇವರು ಒಂದು ಸಿನಿಮಾಗೆ ತೆಗೆದುಕೊಳ್ಳುವಂತ ಸಂಭಾವನೆ 125ರಿಂದ 150 ಕೋಟಿ. ನಾಲ್ಕನೇ ಸ್ಥಾನದಲ್ಲಿ ನಟ ಪ್ರಭಾಸ್ ರವರಿದ್ದಾರೆ. ಇವರು ಫಸ್ಟ್ ಪ್ಯಾನ್ ಇಂಡಿಯನ್ ಸೂಪರ್ ಸ್ಟಾರ್ ಅಂತ ಹೆಗ್ಗಳಿಕೆಯನ್ನ ಪಡ್ಕೊಂಡಿದ್ದಾರೆ. ಅವರ ಬಾಹುಬಲಿ ಸಿನಿಮಾ ಸಕ್ಸಸ್ ನ ನಂತರ ಇವರ ಪ್ರತಿ ಸಿನಿಮಾಗಳು ಕೂಡ 1000 ಕೋಟಿ ಕಲೆಕ್ಷನ್ ಅನ್ನ ಮಾಡುವುದರ ಮೂಲಕ ಇಡೀ ದಕ್ಷಿಣ ಭಾರತದ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆದಂತ ನಟ ಇವರು. ಹಾಗೆ ಇವರು ಒಂದು ಸಿನಿಮಾಗೆ ಪಡೆಯುವಂತಹ ಸಂಭಾವನೆ 200 ಕೋಟಿ. ಐದನೇ ಸ್ಥಾನದಲ್ಲಿ ನಮ್ಮ ಕನ್ನಡಿಗ ನಟ ಯಶ್ ರವರಿದ್ದಾರೆ. ಇವರು ಒಂದು ಸಿನಿಮಾಗೆ ಪಡೆಯುವಂತಹ ಸಂಭಾವನೆ 250 ಕೋಟಿ. ಇವರ ಕೆಜಿಎಫ್ ಹಾಗೂ ಕೆಜಿಎಫ್ 2 ಸಿನಿಮಾದ ಸಕ್ಸಸ್ ನ ಮೂಲಕ ಇವರು ಕೂಡ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಆರನೇ ಸ್ಥಾನದಲ್ಲಿ ನಟ ಕಮಲ್ ಹಾಸನ್ ಒಂದು ಸಿನಿಮಾಗೆ ಬರೋಬ್ಬರಿ 220 ಕೋಟಿ ಸಂಭಾವನೆಯನ್ನ ಪಡೆದುಕೊಳ್ತಾರೆ. ಹಾಗೆ ಏಳನೇ ಸ್ಥಾನದಲ್ಲಿ ನಟ ಮಹೇಶ್ ಬಾಬುರವರು. ಇವರು ಸಹ ಒಂದು ಸಿನಿಮಾಗೆ 200 ಕೋಟಿ ಸಂಭಾವನೆಯನ್ನ ಪಡೀತಾರೆ. ಹಾಗೆ ಎಂಟನೇ ಸ್ಥಾನದಲ್ಲಿ ನಟ ಮೋಹನ್ ರಾವ್ ರವರು. ಇವರು ಮಲಯಾಳಂನ ಸಿನಿಮಾ ನಟರು. ಇವರು ಒಂದು ಸಿನಿಮಾಗೆ 220 ಕೋಟಿ ರೆಮ್ಯುನರೇಷನ್ ಅನ್ನ ಪಡ್ಕೊಳ್ತಾರೆ. ಹಾಗೆ ಟಾಪ್ 9 ಅಂದ್ರೆ 9ನೇ ಸ್ಥಾನದಲ್ಲಿ ನಟ ಸೂರ್ಯ. ಇವರು ತಮಿಳಿನ ಸ್ಟಾರ್ ನಟ. ಇವರು ಒಂದು ಸಿನಿಮಾಗೆ 150 ಕೋಟಿ ಸಂಭಾವನೆಯನ್ನ ಪಡ್ಕೊಳ್ತಾರೆ. ಹಾಗೆ ಟಾಪ್ 10 ಮುಮ್ಮಟ್ಟಿರವರು. ಇವರು ಮಲಯಾಳಂ ಸಿನಿಮಾ ನಟ. ಇವರು ಒಂದು ಸಿನಿಮಾಗೆ 125ರಿಂದ 130 ಕೋಟಿಯನ್ನ ಪಡೆದುಕೊಳ್ತಾರೆ. ಇವರಿಷ್ಟು ದಕ್ಷಿಣ ಭಾರತೀಯ ನಟರು ಹೈಯೆಸ್ಟ್ ರೆಮ್ಯುನರೇಷನ್ ಪಡೆದುಕೊಳ್ಳುವ ಮೂಲಕ ಬಾಲಿವುಡ್ ನಟರನ್ನ ಕೂಡ ಮೀರಿಸುವಂತೆ ಇವರು ಮಾಡಿದ್ದಾರೆ.